ಹಾಕೋಣಂತ. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಾಬುದಾನಿ ವಡ ಮಾಡ್ತಾ ಇದ್ದೀನಿ. ಸಾಬುದಾನಿ ವಡ ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾಯಂಕಾಲದಲ್ಲಿ ಏನಾದರೂ ಕರಿದದ್ದು ತಿನ್ನಬೇಕು ಅನಿಸ್ತಾ ಇರ್ತೈತಿ. ಈಗ ನೋಡ್ರಿ, ಮಳೆ ಸ್ಟಾರ್ಟ್ ಆಗೈತಿ. ಈಗಾಗಲೇ ಮಳೆ ಬರ್ತಾ ಇದೆ. ಮಳೆಯಲ್ಲಿ ಏನಾದರೂ ಕರಿದಿದ್ದು ಬಿಸಿ ಬಿಸಿ ತಿನ್ಬೇಕು ಅನಿಸ್ತಿರ್ತದಲ್ಲ, ಆವಾಗ ಇದು ಸಾಬುದಾನಿ ವಡ ಭಾಳ ಬೆಸ್ಟ್ ಆಗಿರ್ತೈತಿ ತಿನ್ನೋಕೆ. ಬರೀ ಅದನ್ನು ಮಾಡೋಣ ಅಂತ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ. ಈಗ ಸಾಬುದಾನ ವಡ ಮಾಡೋಕ್ಕೆ ಏನೇನು ಬೇಕಾಗ್ತಾವಂತ ಈಗ ಹೇಳ್ತೀನಿ. ಇದು 1 ಕಪ್ಪಷ್ಟು ನಾನು ಸಾಬುದಾನಿ ತೊಗೊಂಡು ನೆನೆಸಿಟ್ಟಿದ್ದೆ. ಒಂದು 5-6 ಗಂಟೆ ಇದು ನೆನೆಬೇಕಾಗ್ತೈತಿ. ಅದಕ್ಕೆ 3 ಆಲೂಗಡ್ಡೆ ತೊಗೊಂಡಿನಿ. ಇದು ಬೇಯಿಸಿಟ್ಟಿರೋ ಆಲೂಗಡ್ಡೆ. ಸ್ಮಾಲ್ ಸೈಜ್ ಇದ್ದರೆ 3 ತಗೋರಿ, ಇಲ್ಲ ಅಂದರೆ 2 ತಗೋರಿ. ಒಂದು ಅರ್ಧ ಬಟ್ಲದಷ್ಟು ಹುರಿದ ಶೇಂಗಾ ಬೀಜನ ತೊಗೋಬೇಕು. 2-3 ಕಡ್ಡಿ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 6-7 ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ. ನಿಮ್ಗೆ ಜಾಸ್ತಿ ಖಾರ ಬೇಕಂದ್ರೆ ಇನ್ನೂ ಜಾಸ್ತಿ ತೊಗೋಬೋದು. ಸ್ವಲ್ಪ ಅರಿಶಿಣ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಟೀ ಸ್ಪೂನ್ ಆಮ್ಚೂರ್ ಪೌಡರ್, ಅರ್ಧ ಟೀ ಸ್ಪೂನ್ ಹವೈಸ್ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಳನ್ನು ತೊಗೊಂಡಿದ್ದೀನಿ. ಈರುಳ್ಳಿ ಆಮೇಲೆ ಹಸಿ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನು ಕಟ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಮೊದಲು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿ ಮೆಣಸಿನ್ಕಾಯಿನ ಚಾಪ್ ಮಾಡ್ಕೊತೀನಿ. ಭಾಳ ಸಣ್ಣಗೆ ಏನು ಮಾಡೋದಿಲ್ಲ, ಸ್ವಲ್ಪ ದಪ್ಪನೇ ಮಾಡ್ತೀನಿ. ಈ ಥರ ಆದರೆ ಸಾಕು. ಈರುಳ್ಳಿನೂ ಇದ್ರೊಳಗನ್ನ ಹಾಕಿ ಮತ್ತೊಂದು ಸತಿ ಚಾಪ್ ಮಾಡ್ಕೊಳ್ತೀನಿ. ಇಷ್ಟಾದರೆ ಸಾಕು. ಈಗ ಆಲೂಗಡ್ಡಿನ ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೈಲೇನೆ ಮಿಕ್ಸ್ ಮಾಡಬೇಕು, ಆವಾಗ ಕರೆಕ್ಟಾಗಿ ಬರ್ತೈತಿ. ಇದು ಆಲೂಗಡ್ಡೆ ಆಮೇಲೆ ಸಾಬುದಾನ ಎರಡೂನ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು. ಬೈಂಡಿಂಗ್ ಮಾಡೋಕ್ಕೆ ಇದಕ್ಕೇನು ಹಾಕೋದು ಅವಶ್ಯಕತೆ ಇಲ್ಲ. ಈ ಆಲೂಗಡ್ಡೆನೇ ಇದಕ್ಕೆ ಬೈಂಡಿಂಗ್. ಆಲೂಗಡ್ಡೆ ಭಾಳ ಮೆತ್ತಗೆ ಬೆಂದಿದ್ದು ಅಂದ್ರೆ ನಿಮ್ದು ಬ್ಯಾಟರ್ ಸ್ವಲ್ಪ ಮೆತ್ತಗಾಗ್ಬಿಡ್ತೈತಿ. ಆವಾಗ ನೀವು ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಂಡು ನೀವು ಕಲಿಸ್ಕೋಬೋದು. ಈ ಮಸಾಲ ಎಲ್ಲ ಇದ್ರೊಳಗೆ ಹಾಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ಚಾಪ್ ಮಾಡ್ಕೊಂಡಿದ್ದ ಆನಿಯನ್ ಎಲ್ಲ ಇದ್ರೊಳಗೆ ಹಾಕೊಂಡ್ಬಿಡ್ತೀನಿ. ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು, ಈ ಶೇಂಗಾ ಬೀಜನ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದನ್ನು ಫುಲ್ ಸಣ್ಣ ಮಾಡಬಾರ್ದು, 1ರಲ್ಲಿ 2 ಪೀಸ್ ಹಾಕಬೇಕು. ಆ ಥರ ಇದನ್ನು ಮಿಕ್ಸಿ ಮಾಡ್ಕೋಬೇಕು ನಾವು. ಶೇಂಗಾ ಮಿಕ್ಸಿಗೆ ಹಾಕೊಂಡ್ಬಂದೀನಿ. ಹಿಂಗಿರ್ಬೇಕಿದು, ತರಿಯಾಗಿರ್ಬೇಕು. 1ರೊಳಗೆ 2 ಪೀಸ್ ಹಾಕಬೇಕು. ಸ್ವಲ್ಪ ಪೌಡ್ರನ್ನೂ ಆಗ್ತೈತೆ ಅದ್ರ ಜೊತೆ. ಈಗ ಇದ್ರ ಜೊತೆ ಮಿಕ್ಸ್ ಮಾಡೋಣ ಅಂತ. ಈಗ ಎಲ್ಲನೂ ಒಟ್ಟಿಗೆ ಕಲಿಸ್ಬಿಡೋಣ. ಈ ಥರ ಆಗ್ತೈತಿ. ಇದು ಮಿಕ್ಸ್ ಆದಮೇಲೆ ಈ ಸಾಬುದಾನಿ ವಡಾಕ್ಕೆ ಏನು ಟಿಪ್ಸ್ ಅಂತಂತಂದ್ರೆ, ಆಲೂಗಡ್ಡೆ ಭಾಳ ಮೆತ್ತಗೆ ಆಗಬಾರ್ದು. ಅದು ಭಾಳ ನೀರು ಹಿಡ್ಕೊಂತಂದ್ರೆ ಈ ಕಲಸಿಟ್ಕೊಂಡಿರೋ ಹಿಟ್ಟು ಐತಲ್ಲ, ಇದು ಸಾಬುದಾನಿ ಆಮೇಲೆ ಆಲೂಗಡ್ಡೆ ಮಿಕ್ಸ್ ಮಾಡಿದ್ದ ಅದು ಭಾಳ ಮೆತ್ತಗಾಗ್ಬಿಡ್ತೈತಿ. ಮೆತ್ತಗಾಗ್ಬಿಡ್ತಂದ್ರೆ ಅಲ್ಲಿ ಎಣ್ಣೆ ಒಳಗೆ ಕರಿಯುವಾಗ ಒಡೆದು ಬಿಡ್ತಾವೆ, ಆಮೇಲೆ ಭಾಳ ಎಣ್ಣೆ ಹಿಡಿತಾವ. ಅದಕ್ಕೋಸ್ಕರ ನಾವು ಆಲೂಗಡ್ಡೆ ಬೇಯಿಸುವಾಗ ಕರೆಕ್ಟಾಗಿ ಬೇಯಿಸ್ಕೋಬೇಕು ಅವನ್ನ. ಬರೀ ಈಗ ಮಾಡೋಣ. ಈಗ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೀನಿ. ಎಣ್ಣೆ ಕಾಯುವವರೆಗೂ ನಾನು ಈಗ ವಡಾನ ಮಾಡ್ಕೋತೀನಂತ. ಮೊದಲೇ ಸ್ವಲ್ಪ ಕೈಗೆ ನೀರು ಹಚ್ಕೊತೀನಿ. ನೀರು ಹಚ್ಕೊಂಡ್ಮೇಲೆ ಇದನ್ನು ಉಂಡೆ ಮಾಡ್ಕೋಬೇಕಾಗ್ತೈತಿ, ಇಲ್ಲಾಂದ್ರೆ ಅದು ಕೈಗೆ ಅಂಟ್ಕೊಳ್ತೈತಿ. ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಮಾಡ್ಕೋಬೋದು. ಈಗ ಇದು ಗಟ್ಟಿತ್ತಂದರೆ ಚಂದಾಗ ಈಗ ಈ ಥರ ರೌಂಡ್ ಬರ್ತಾವ. ಮೆತ್ತಗಾಯ್ತಂದ್ರೆ ಕೈಯಾಗ ನಾವು ಈ ಥರ ಶೇಪ್ ಕೊಡೋಕೆ ಕರೆಕ್ಟ್ ಆಗಂಗಿಲ್ಲ. ಈ ಥರ ಶೇಪ್ ಕೊಟ್ಕೋಬೇಕು. ಫ್ಲೇಮ ಮೊದಲ ಮೀಡಿಯಮ್ ಆಗಿರ್ಬೇಕು, ಆಮೇಲೆ ಸ್ವಲ್ಪ ಜೋರು ಮಾಡ್ಕೊಂಡ್ರೆ ನಡೀತೈತೆ.
ಸ್ಟಾರ್ಟಿಂಗ್ ಹಾಕಿದ ತಕ್ಷಣನೇ ನಾವು ಚಮಚಲೆನ ಮುಟ್ಟಬಾರ್ದು. ಅದನ್ನು ಸ್ವಲ್ಪ ಅದು ಬೆಂದ ಮೇಲೆ ಆಮೇಲೆ ನಾವು ಅದನ್ನು ಆ ಕಡೆ ಈ ಕಡೆ ಸರಿಸ್ಬೇಕು. ಇಲ್ಲಾಂದರೆ ಎಲ್ಲ ಕಟ್ ಆಗ್ತಾವ, ಚಮಚೆಗೆ ಹತ್ಕೊಳ್ತಾವು, ಆಮೇಲೆ ಕೆಳಗೆ ಕಡಾಯಿಗೂ ಹತ್ಕೊತೈತದ. ಅದು ಒಡ ಬೈದ್ರೊಳಗೆ ನಾನು ಇನ್ನೊಂದು ಮಾಡ್ಕೊತೀನಿ. ಈಗ ತೆಳು ಬೇಕಾದ್ರೆ ತೆಳು ಮಾಡ್ಕೋಬಹುದು, ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬಹುದು. ಈಗ ಇದನ್ನ ತಿರುಗಿ ಹಾಕೋಣಂತ. ಈಗ ಇದೊಂದು ಹಾಕೊಂಡ್ಬಿಡ್ತೇನೆ. ಇದನ್ನ ಒಂದು ಹಾಕೊಂಡ್ಬಿಡ್ತೀನಿ ಸೈಡ್. ಬರ್ರಿ ಈಗ ಪ್ಲೇಟಿಂಗ್ ಮಾಡೋಣ. ಇಲ್ಲಿ ನಾನು ಟೊಮೆಟೊ ಸಾಸ್ದಿಂದ ಡೆಕೋರೇಷನ್ ಮಾಡತ್ತೀನಿ. ಇದನ್ನ ಟೊಮೆಟೊ ಸಾಸ್ ಜೊತೆ ಕಾಯಿ ಚಟ್ನಿ ಜೊತೆ ತಿಂದ್ರೂ ಚೆನ್ನಾಗಿರ್ತೈತಿ, ಹಾಗೇನು ತಿಂದ್ರೂ ಚೆನ್ನಾಗಿರ್ತೈತಿ. ಅದ್ರಾಗೆಲ್ಲ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಏನು ಬೇಕಾಗೋದಿಲ್ಲ. ಈರುಳ್ಳಿ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ಆಗಿರೋದ್ರಿಂದ ಅವ ಸ್ವಲ್ಪ ಕಪ್ ಆಗ್ಯಾವ, ಸ್ವಲ್ಪ ಜಾಸ್ತಿನ ಬೆಂದುವವ. ಈ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ನನಗೆ ನೀವು ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿರಿ. ಸಾಬುದಾನಿ ವಡಾನ ಬಿಸಿ ಬಿಸಿಯಾಗಿ ತಿಂದಾಗ ಭಾಳ ಕ್ರಿಸ್ಪಿ ಆಗಿರ್ತಾವ, ಆರಿದ ಮೇಲೆ ತಿಂದರೆ ಸ್ವಲ್ಪ ಮೆತ್ತಗಾಗ್ಬಿಡ್ತಾವೆ. ಸಾಯಂಕಾಲ ಟೀ ಟೈಮಲ್ಲಿ ನೀವು ಇದನ್ನು ಮಾಡಿ ಟೀ ಜೊತೆ ಸವಿಬಹುದು, ಚೆನ್ನಾಗಿರ್ತೈತಿ, ಟೇಸ್ಟಿಯಾಗಿರ್ತೈತಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.